ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕ್ಯಾಪಿಟಲ್ ಚಾನಲ್ ಕನೆಕ್ಟ್ ಟು ಕ್ಯಾಪಿಟಲ್. ಫ್ರೆಂಡ್ಸ್, ಇದುವರೆಗೂ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನೀವು ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತೆ. ಫ್ರೆಂಡ್ಸ್, ವೀಕ್ಲಿ ಶೇರ್ ಮಾರ್ಕೆಟ್ ನ್ಯೂಸ್ ಅಂತ ಅಂದ್ಬಿಟ್ಟು ಎಪಿಸೋಡ್ 1 ಈ ವೀಕ್ ಮಾಡ್ತಾ ಇದ್ದೀನಿ. ಹಂಗೆ ನೀವು ವೀಕ್ಲಿ ನಾನು ಎಪಿಸೋಡ್ 2, 3 ಹಂಗೆ ಮಾಡ್ಕೊತಾ ಹೋಗ್ತೀನಿ. ಮತ್ತು ಮುಂದಿನ ವಾರ ಶೇರ್ ಮಾರ್ಕೆಟ್ ಹೇಗಿರುತ್ತೆ ಅಂತ ನೋಡೋಣ. ಸಮ್ ಕೀ ಫ್ಯಾಕ್ಟರ್ಸ್ ಇದ್ದಾವೆ ಡಿಸೈಡ್ ಮಾಡೋ ಅಂಥವು. ಏನೇನಂತಂದರೆ 6 IPOs ಇದ್ದಾವೆ, ಮತ್ತು ರೈಸಿಂಗ್ ಬಾಂಡ್ ಯೀಲ್ಡ್ಸ್, ಕೋವಿಡ್ ಕೇಸಸ್, ಇದು ಫೆಡ್ರಲ್ ಮೀಟಿಂಗ್ ಇದೆ US ಮಾರ್ಕೆಟ್ದು, ಅದು ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಅದು ಡೀಟೇಲ್ಸನ್ನು ನೋಡೋಣ. ಮೊದಲನೇದಾಗಿ ಹೇಳಿದ್ನಲ್ಲ, 6 IPOs, ರೈಸಿಂಗ್ ಬಾಂಡ್ ಯೀಲ್ಡ್ಸ್, ಕೋವಿಡ್ ಕೇಸಸ್, ಇದು ಕೀ ಫ್ಯಾಕ್ಟರ್ಸ್ ಟು ಡಿಸೈಡ್ ಮಾರ್ಕೆಟ್ ದಿಸ್ ವೀಕ್. ಅಂದರೆ ಈ ವೀಕಲ್ಲಿ ಈ ಕೀ ಫ್ಯಾಕ್ಟರ್ಸ್ ಡಿಸೈಡ್ ಮಾಡುತ್ತೆ ಮಾರ್ಕೆಟ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡಿ. ಇಲ್ಲಿ ಬೆಂಚ್ ಮಾರ್ಕ್ ಇಸ್ ಕ್ಲಾಕ್ಡ್ ಅನದರ್ ವೀಕ್ ಆಫ್ ಗೇನ್ಸ್, ಬಟ್ ದ ಅಪ್ಸೈಡ್ ವಾಸ್ ಕ್ಯಾಪ್ಡ್ ಲಾರ್ಜ್ಲಿ ಡ್ಯೂ ಟು ಗ್ಲೋಬಲ್ ಕ್ಯೂಸ್ ಅಂಡ್ ಪಾರ್ಟ್ಲಿ ಬಿಕಾಸ್ ಆಫ್ ರೈಸಿಂಗ್ ಕೋವಿಡ್ ಕೇಸಸ್ ಇನ್ ಇಂಡಿಯಾ ದಟ್ ಹ್ಯಾವ್ ರಿಸಲ್ಟೆಡ್ ಇನ್ ಅನದರ್ ರೌಂಡ್ ಆಫ್ ಲಾಕ್ಡೌನ್ ಇನ್ ಸರ್ಟೈನ್ ಪಾರ್ಟ್ಸ್. ಅಂದರೆ ಲಾಸ್ಟ್ ವೀಕ್ ಚೆನ್ನಾಗಿ ಓಡಬೇಕಿತ್ತು ಮಾರ್ಕೆಟ್, ಬಟ್ ಏನು ಗ್ಲೋಬಲ್ ಕ್ಯೂಸ್, ಗ್ಲೋಬಲ್ ಮಾರ್ಕೆಟಲ್ಲಿ ಏನು ವೀಕ್ ಇತ್ತು. ಮತ್ತು ಒಂದೊಂದು ಕಡೆ ಇಂಡಿಯಾದಲ್ಲಿ ಕೋವಿಡ್ ಕೇಸಸ್ ಎಲ್ಲ ರೈಸ್ ಆಗ್ತಾ ಇದ್ದಾವೆ, ಮತ್ತು ಲಾಕ್ಡೌನ್ ಎಲ್ಲ ಮಾಡಿದ್ದಾರೆ. ಮಹಾರಾಷ್ಟ್ರ, ಮುಂಬೈಯಲ್ಲೆಲ್ಲ ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ಮಾರ್ಕೆಟ್ ಏನಷ್ಟು ಚೆನ್ನಾಗಿ ಓಡಿಲ್ಲ. ನೆಕ್ಸ್ಟ್, ಬಾಂಡ್ ಯೀಲ್ಡ್ ಆರ್ ಮೂವಿಂಗ್ ಎರಟಿಕಲಿ ವಿಚ್ ಕುಡ್ ಕೀಪ್ ವಾಲಟಿಲಿಟಿ ಇನ್ ದ ಹೈಯರ್ ಸೈಡ್. ಅಂದರೆ ಬಾಂಡ್ ಯೀಲ್ಡ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಇವಾಗ ಇವರು ಈಕ್ವಿಟಿ ಶೇರ್ ಮಾರ್ಕೆಟೆಲ್ಲ ಅಮೌಂಟ್ ಎಲ್ಲ ತಗೋತಾ ಇದ್ದಾರೆ. ಇದರಿಂದ ಕೂಡ ಮಾರ್ಕೆಟ್ ಇಂಪ್ಯಾಕ್ಟ್ ಆಗುತ್ತೆ. ಮತ್ತು ಯುರೋಪಿಯನ್ ಬಾಂಡ್ ಯೀಲ್ಡ್ ಹ್ಯಾವ್ ಕಮ್ ಆಫ್ ಶಾರ್ಟ್ಲಿ. US 10-year ಬಾಂಡ್ ಯೀಲ್ಡ್ ಈಸ್ ಸ್ಟಿಲ್ ಟ್ರೇಡಿಂಗ್ ಅರ್ಥ ಇಯರ್ಲಿ ಹೈ ಲೆವೆಲ್ 1.6% ಅಂತಿದೆ. ಅಂದರೆ US ಮಾರ್ಕೆಟಲ್ಲಿ ಬಾಂಡ್ ಯೀಲ್ಡ್ ಎಲ್ಲ ಚೆನ್ನಾಗಿ ಓಡ್ತಾ ಇದೆ. ಇದರಿಂದ ಕೂಡ ಮಾರ್ಕೆಟ್ ಡೌನ್ ಆಗಿತ್ತು. ನೆಕ್ಸ್ಟ್ ಪಾಯಿಂಟ್ ನೋಡಿ, ಗೋಯಿಂಗ್ ಬೈ ದ ರೀಸೆಂಟ್ ಮೂವ್ಸ್ ದೆರ್ ಇಸ್ ಸೆಲ್ಲಿಂಗ್ ಪ್ರೆಷರ್ ಅಟ್ ಹೈಯರ್ ಲೆವೆಲ್ ವಿಚ್ ಇಸ್ ಕ್ಯಾಪಿಂಗ್ ದ ಗೇನ್ಸ್ ಇನ್ Nifty 50. ಅಂದರೆ ಏನು ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇತ್ತು, ಇದು Nifty 50ಗೆ ಇಂಪ್ಯಾಕ್ಟ್ ಆಯಿತು. ಮತ್ತು ಹಾಲ್ ಹೈಸ್ ವಿಲ್ ಬಿ ಫೆಡ್ ಆ್ಯಕ್ಷನ್ ಗೋಯಿಂಗ್ ಫಾರ್ವರ್ಡ್. ಅಂದರೆ ಏನು ಹೇಳಿದ್ನಲ್ಲ, ಫೆಡ್ರಲ್ ರಿಸರ್ವ್ ಪಾಲಿಸಿ ಮೀಟಿಂಗ್ ಇದೆ US, ಅದ್ರ ಮೇಲೆ ಎಲ್ಲರ ಕಣ್ಣು ಇದೆ ಏನೇನಾಗುತ್ತೆ ಅಂತ ಅಂದ್ಬಿಟ್ಟು ಇದು ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಮತ್ತು Nifty 50 ನೀಡ್ಸ್ ಟು ಸಸ್ಟೈನ್ ಅಬೌವ್ 15,000 ಫಾರ್ ಎ ಕಪಲ್ ಆಫ್ ಡೇಸ್ ಫಾರ್ ದ ಅಪ್ ಟ್ರೆಂಡ್ ಟು ಕಂಟಿನ್ಯೂ. Nifty 50 15,000 ರೀಚ್ ಆಗಿದೆಯಲ್ಲ, ಅದ್ರ ಮೇಲೆ ಇದು ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್, ಪ್ರೈಮರಿ ಮಾರ್ಕೆಟ್ ಇನ್ವೆಸ್ಟರ್ ವಿಲ್ ಫೇಸ್ ದ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಹ್ಯಾಸ್ ಮೆನಿ ಹ್ಯಾಸ್ ದ 6 issues ವಿಲ್ ಬಿ ಆ್ಯಕ್ಟಿವ್ ಡ್ಯೂರಿಂಗ್ ದಿಸ್ ವೀಕ್. ಅಂದರೆ ಈ ವೀಕೇನೆ 6 ಇವು IPOs ಇದ್ದಾವೆ. ಇದು ಪ್ರೈಮರಿ ಮಾರ್ಕೆಟ್ ಇನ್ವೆಸ್ಟರ್ಸ್ ಅಂದರೆ ಅದು IPOsಗೆ ಇನ್ವೆಸ್ಟ್ಮೆಂಟ್ ಮಾಡೋ ಅಂಥವ್ರು. ಇದು ಕೂಡ ಒಂದು ಪ್ರಾಬ್ಲಮ್ ರೈಸ್ ಆಗುತ್ತೆ. ನೆಕ್ಸ್ಟ್, ಬಿಸೈಡ್ ಇನ್ಫ್ಲೇಷನ್ ಡಾಟಾ ಆ್ಯಂಡ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಡಾಟಾ ವಿಲ್ ಆಲ್ಸೋ ವೇರಿಡ್ ಬೈ ಮಾರ್ಕೆಟ್ ಪಾರ್ಟಿಸಿಪೇಷನ್. ಅಂದರೆ ಇನ್ಫ್ಲೇಷನ್ ಡಾಟಾ, ಎಕ್ಸ್ಪೋರ್ಟ್ ಇಂಪೋರ್ಟ್ ಡಾಟಾ ಎಲ್ಲ ಮಾರ್ಕೆಟಲ್ಲಿ ಬರುತ್ತೆ ನೆಕ್ಸ್ಟ್ ವೀಕು. ಇದು ಕೂಡ ಮಾರ್ಕೆಟ್ ಪಾರ್ಟಿಸಿಪೇಷನ್ ಇದ್ರ ಮೇಲೆ ಕೂಡ ಕಣ್ಣಿಟ್ಟಿದ್ದಾರೆ. ಇಷ್ಟು ಒಂದೊಂದು ಕೀ ಫ್ಯಾಕ್ಟರ್ಸ್ ನೋಡೋಣ, ಏನೇನು ಮಾರ್ಕೆಟ್ಗೆ ಏನೇನಾಗುತ್ತೆ ಇಂಪ್ಯಾಕ್ಟ್ ಅಂದ್ಬಿಟ್ಟು. ಬಾಂಡ್ ಯೀಲ್ಡ್ ನೋಡಿ, ದ ಬಿಗ್ಗೆಸ್ಟ್ ವರಿ ಆಫ್ ದ ಈಕ್ವಿಟಿ ಮಾರ್ಕೆಟ್ ರೈಟ್ ನೋ ಇಸ್ ರೈಸಿಂಗ್ ಬಾಂಡ್ ಯೀಲ್ಡ್. ಅಂದರೆ ರೈಸಿಂಗ್ ಬಾಂಡ್ ಯೀಲ್ಡ್ ಆಗ್ತಾ ಇರೋದ್ರಿಂದ ಈಕ್ವಿಟಿ ಮಾರ್ಕೆಟ್ಗೆ ಒಂದು ಬಿಗ್ಗೆಸ್ಟ್ ವರಿ ಇದು. ವಿಚ್ ಇಫ್ ಡಸ್ ನಾಟ್ ಪಾಸ್ ವಿಲ್ ರಿಸಲ್ಟ್ ಟು ಫೌಂಡ್ ಔಟ್ಫ್ಲೋ ಆಫ್ ಫ್ರಮ್ ದ ಇಂಡಿಯನ್ ಮಾರ್ಕೆಟ್. ಅಂದರೆ ಇಂಡಿಯನ್ ಮಾರ್ಕೆಟಿಂದ ಔಟ್ಫ್ಲೋ ಅಂತಂದರೆ ಹೊರಗಡೆ ಹೋಗೋದು. ಏನು ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಇದೆ ಅದರಿಂದ ಅಮೌಂಟನ್ನು ಇವರು ಸೇಲ್ ಮಾಡಿಬಿಟ್ಟು ಶೇರ್ಸನ್ನ ಅಮೌಂಟನ್ನು ತೆಗಿತಾರಲ್ಲ, ಅದನ್ನೇ ಔಟ್ಫ್ಲೋ ಫ್ರಮ್ ದ ಇಂಡಿಯನ್ ಮಾರ್ಕೆಟ್ ಅಂತ ಕರೆಯೋದು. ಬಾಂಡ್ ಯೀಲ್ಡ್ಗೋಸ್ಕರ ಇದೊಂದು ಬಿಗ್ ಇಂಪ್ಯಾಕ್ಟ್ ಆಗುತ್ತೆ. ನೆಕ್ಸ್ಟ್, US 10-year yield which started rising in Asia reached 1.642% at more than 1 year peak. ಮತ್ತು US ಬಾಂಡ್ ಯೀಲ್ಡ್ ಎಲ್ಲ ಏನು ಮೋರ್ ದೆನ್ 1 year ಪೀಕಲ್ಲಿದೆ ಇವಾಗ, ಇದು ಕೂಡ ಇಂಪ್ಯಾಕ್ಟ್ ಆಗುತ್ತೆ. ನೆಕ್ಸ್ಟ್, ದ US yield curve is a barometer to now risk sentiment also spurned sharply with the spread between 2-year and 10-year notes 148.34 basis point, the widest since September 15. September 15 ಕಂಪೇರ್ ಮಾಡಿದ್ರೆ ಇವಾಗ ಒಳ್ಳೆ ಹೀಲ್ಡ್ ಕೊಡ್ತಾ ಇದೆ ಬಾಂಡ್ ಯೀಲ್ಡ್. ಮತ್ತು ಫೆಡ್ರಲ್ ಮೀಟಿಂಗ್ ಹೇಳಿದ್ನಲ್ಲ, ಫೆಡ್ರಲ್ ರಿಸರ್ವ್ ಪಾಲಿಸಿ ಮೀಟಿಂಗ್ ಅಂತ US ನಡೆಯುತ್ತೆ. ಯಾವಾಗ ಅಂತ ನೋಡಿ, ದ ಮಾರ್ಕೆಟ್ ವಿಲ್ ಬಿ ಫೋಕಸಿಂಗ್ ಆನ್ ದ ಅಪ್ಕಮಿಂಗ್ US ಫೆಡ್ರಲ್ ರಿಸರ್ವ್ ಪಾಲಿಸಿ ಮೀಟಿಂಗ್ ಶೆಡ್ಯೂಲ್ ಡ್ಯೂರಿಂಗ್ 16th and 17th. 16th ಮತ್ತು 17th ಅಂದರೆ ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇ US ಅಲ್ಲಿ ಫೆಡ್ರಲ್ ರಿಸರ್ವ್ ಪಾಲಿಸಿ ಮೀಟಿಂಗ್ ಇದೆ. ಇದು ಕೂಡ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಮಾರ್ಕೆಟ್ಗೆ. ದ ಮಾರ್ಕೆಟ್ ಈಸ್ ವೇಟಿಂಗ್ ಫಾರ್ ಕನ್ಫರ್ಮೇಷನ್ ಫ್ರಮ್ ದ ಮಾನಿಟರಿ ಏಜೆನ್ಸಿ ದಟ್ ಆನ್ ಅಕಾಮಡೇಟಿವ್ ಸ್ಟೆನ್ಸ್ ವಿಲ್ ಬಿ ಮೇಂಟೈನ್ಡ್ ಈವನ್ ಡ್ಯೂರಿಂಗ್ ಆನ್ ಎಲಿವೇಟೆಡ್ ಇನ್ಫ್ಲೇಷನ್ ಫೋರ್ಕಾಸ್ಟ್. ಇದೆಲ್ಲ ಇದು ಫೆಡ್ರಲ್ ಮೀಟಿಂಗ್ಗೆಲ್ಲ ಇದು ನಮ್ಮ ಮಾರ್ಕೆಟಿಗೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಇದೊಂದು ಕೀ ಫ್ಯಾಕ್ಟರು.
Next, IPO heavy week. The upcoming week is perhaps going to the busiest one is recent history as per the primary market is concerned. ಅಂದರೆ 6 IPOs ಇದ್ದಾವೆ ನೆಕ್ಸ್ಟ್ ವೀಕ್. ಇದೊಂದು ಹಿಸ್ಟ್ರಿ ಅಂತ ಹೇಳ್ಬೋದು. ಒಂದು ವೀಕಲ್ಲಿ 6 IPOs ಇದ್ದಾವೆ. ಹ್ಯಾಸ್ ಮೆನಿ 6 ಇಶ್ಯೂಸ್ ವಿಲ್ ಬಿ ಆ್ಯಕ್ಟಿವ್ ಡ್ಯೂರಿಂಗ್ ದ ವೀಕ್. ಯಾವ್ಯಾವ ಅಂತ ನೋಡೋಣ. ದೇ ಇನ್ಕ್ಲೂಡ್ ಅನುಪಮ್ ರಸ್ಯಾನು. ಇದಾಗಲೇ ಆಲ್ರೆಡಿ ಫ್ರೈಡೆಯಿಂದನೇ ಸ್ಟಾರ್ಟ್ ಆಗಿದೆ ಇದು IPO. ನೆಕ್ಸ್ಟ್ ಯಾವ್ಯಾವ ಇದನ್ನು ನೋಡಿ. ಮತ್ತು ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕು, ಕಲ್ಯಾಣ್ ಜ್ಯುವೆಲರ್ಸ್, ಲಕ್ಷ್ಮಿ ಆರ್ಗ್ಯಾನಿಕ್ ಇಂಡಸ್ಟ್ರೀಸ್, ಕ್ರಾಫ್ಟ್ಸ್ಮನ್ ಆಟೋಮೇಷನ್ ಅಂಡ್ ನಜಾರಾ ಟೆಕ್ನಾಲಜೀಸ್ ಇವೆಲ್ಲ ಓಪನ್ ಫಾರ್ ಬಿಡ್, ಅಂದರೆ ಇವೆಲ್ಲ ಓಪನ್ ಆಗ್ತಾ ಇದ್ದಾವೆ ನೆಕ್ಸ್ಟ್ ವೀಕ್ ಬಿಡ್ಡಿಂಗ್. ಮತ್ತು ಮ್ಯಾಕ್ರೋ ಡಾಟಾ ಯಾವುದಿದೆ ನೋಡಿ. Market will react to IIP and CPI inflation data which came in after the market hours on Friday. ಅಂದರೆ ಮಾರ್ಕೆಟ್ ಅವರ್ಸ್ ಏನಾಯಿತು ಫ್ರೈಡೆ, ಆವಾಗ ಇದು ರಿಸಲ್ಟ್ ಕೊಟ್ಟರು ಇದ್ರದ್ದು. IIP ಅಂತ ಅಂದರೆ ಇಂಡೆಕ್ಸ್ ಆನ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಮತ್ತು CPI ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಇದೆರಡರದ್ದು ಡಾಟಾ ಕೊಟ್ಟರು. ಮತ್ತು ರಿಟೇಲ್ ಇನ್ಫ್ಲೇಷನ್ ಕೇಮ್ ಇನ್ ಹೈಯರ್ ದೆನ್ ದ ಪ್ರೀವಿಯಸ್ ಮಂತ್, ಅಂದರೆ 5.03% ಇನ್ಕ್ರೀಸ್ ಆಗಿದೆ ಎಗೇನೆಸ್ಟ್ 4.06% ಇನ್ ದ ಪ್ರೀವಿಯಸ್ ಮಂತ್ ಕಂಪೇರ್ ಮಾಡಿದ್ರೆ ರಿಟೇಲ್ ಇನ್ಫ್ಲೇಷನ್ ಇನ್ಕ್ರೀಸ್ ಆಗಿದೆ. ಮತ್ತು IIP ಕಾಂಟ್ರಾಕ್ಟೆಡ್ 1.6% ಜನವರಿ ಎಗೇನೆಸ್ಟ್ 1% ಗ್ರೋತ್ ಇನ್ ದ ಪ್ರೀವಿಯಸ್ ಮಂತ್, ಅಂದರೆ ಪ್ರೀವಿಯಸ್ ಮಂತಲ್ಲಿ 1% ಇದೆ, 1.6% ಇದೆ. ನೆಕ್ಸ್ಟ್ ಏನು WPI ಇನ್ಫ್ಲೇಷನ್ ಅಂದರೆ ಏನು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಏನು ಕರಿತೀವಿ, ಅದು ಮಾರ್ಚ್ 15 ಅಂದರೆ ನಾಳೆ ರಿಲೀಸ್ ಆಗ್ತಾ ಇದೆ, ಮಂಡೇ ರಿಲೀಸ್ ಆಗ್ತಾ ಇದೆ. ಇದು ಕೂಡ ಎಲ್ಲ ಇಂಪ್ಯಾಕ್ಟ್ ಆಗುತ್ತೆ ಮಾರ್ಕೆಟ್ಗೆ. ನೆಕ್ಸ್ಟ್ ಕೋವಿಡ್ ಕೇಸಸ್ ನೋಡಿ. ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರಿಸ್ಕ್ ಟು ದ ಮಾರ್ಕೆಟ್. ಟ್ರೇಡರ್ಸ್ ವಿಲ್ ವಾಟ್ ಈಸ್ ಅಪರೆಂಟ್ಲಿ ದ ಸೆಕೆಂಡ್ ವೇವ್ ಆಫ್ ದ ಪ್ಯಾಂಡಮಿಕ್ ಇನ್ ಇಂಡಿಯಾ, ಅಂದರೆ ಇಂಡಿಯಾದಲ್ಲಿ ಸೆಕೆಂಡ್ ವೇವ್ ಅಂತ ಏನು ಕರಿತೀವಿ ಅದು ಸ್ಟಾರ್ಟ್ ಆಗಿದೆ. ಇದೊಂದು ಬಿಗ್ಗೆಸ್ಟ್ ರಿಸ್ಕ್ ಅಂತ ಹೇಳ್ತಿದ್ದಾರೆ ಮಾರ್ಕೆಟ್ಗೆ. ವಿತ್ 24,882 ನ್ಯೂ ಇನ್ಫೆಕ್ಷನ್ ಆನ್ ಸ್ಯಾಟರ್ಡೆ ಇವಾಗ 24,882 ನ್ಯೂ ಇನ್ಫೆಕ್ಷನ್ ಕೇಸಸ್ ಎಲ್ಲ ಬಂದಿದ್ದಾವೆ. ನೆಕ್ಸ್ಟ್ ಇಂಡಿಯಾ ರೆಕಾರ್ಡೆಡ್ ದ ಹೈಯೆಸ್ಟ್ ಸಿಂಗಲ್ ಡೇ ಸ್ಪೈಕ್ ಸೋ ಫಾರ್ ದಿಸ್ ಇಯರ್, ಅಂದರೆ ಹೈಯೆಸ್ಟ್ ಇವರು ಒನ್ ಡೇನಲ್ಲಿ ಇಂಡಿಯಾದಲ್ಲಿ ಕೋವಿಡ್ ಕೇಸಸ್ ರೆಕಾರ್ಡ್ ಆಗಿದ್ದಾವೆ. ಇದೊಂದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ದ ಕೇಸ್ ಲೋಡ್ ನೌ ಸ್ಟಾಂಡ್ ಅಂದರೆ 11,33,3,728 ಅಕಾರ್ಡಿಂಗ್ ಟು ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ಡಾಟಾ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಟೆಕ್ನಿಕಲ್ ಔಟ್ಲುಕ್ ಏನಿತ್ತು ಅಂತ ನೋಡೋಣ. ನಿಫ್ಟಿ ಕ್ಲೋಸ್ಡ್ ದ ವೀಕ್ ಆನ್ ನ್ಯೂಟ್ರಲ್ ನೋಟ್ ಆಫ್ಟರ್ ಎಕ್ಸ್ಪೀರಿಯನ್ಸಿಂಗ್ ಸೆಲ್ಲಿಂಗ್ ಪ್ರೆಷರ್ ಅರೌಂಡ್ ಇಟ್ಸ್ ಆಲ್ ಟೈಮ್ ಹೈ. ಅಂದರೆ ಏನು ನಿಫ್ಟಿ ಆಲ್ ಟೈಮ್ ಹೈಯಲ್ಲಿ ಇತ್ತು, ಇದು ನೋಡಿದ್ರೆ ಲಾಸ್ಟ್ ವೀಕ್ ಏನಾಯಿತು ಅಂದರೆ ಇದು ನ್ಯೂಟ್ರಲ್ ಆಗಿ ಎಂಡ್ ಆಗುತ್ತೆ. ಅಂದರೆ ಇದು ಜಾಸ್ತಿ ಮೇಲೂ ಹೋಗಲ್ಲ ಕೆಳಗೂ ಬರಲ್ಲ, ನನಗೆ ನ್ಯೂಟ್ರಲಲ್ಲಿ ಇದೆ. ಇಂಡೆಕ್ಸ್ ಈಸ್ ನೌ ಕಂಟೈನ್ಡ್ ವಿತ್ ಇನ್ ನ್ಯಾರೋ ರೇಂಜ್ 14,850 to 15,270, ಅಂದರೆ 14,850 ಇಂದ 15,270 ಇದ್ದ ರೇಂಜಲ್ಲೇ ಇದೆ ಇವಾಗ ಮಾರ್ಕೆಟು. ಫ್ರೆಂಡ್ಸ್ ನೋಡಿದ್ರಲ್ಲ, ಇದು ನಿಫ್ಟಿದು ಡೀಟೇಲ್ಸು. ನಿಫ್ಟಿದು ನಾನು ಲೈವಲ್ಲಿ ಹೋಗಿ ತೋರಿಸ್ತೀನಿ ಹೆಂಗಿತ್ತು ಲಾಸ್ಟ್ ವೀಕ್ ಎಲ್ಲ, ಮತ್ತು ಏನಾಗ್ಬೋದು ಅಂತ ನೋಡೋಣ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಿಫ್ಟಿ 50ದು 1 ವೀಕದು ತೊಗೊಂಡಿದ್ದೀನಿ ನಾನು. 1 ವೀಕಲ್ಲಿ ಹೆಂಗಿತ್ತು ಅಂತ ನೋಡಿ. ಮಾರ್ಕೆಟ್ ಅಂದರೆ ನ್ಯೂಟ್ರಲ್ ಆಗಿದೆ, ಮೇಲೂ ಹೋಗಿಲ್ಲ ಜಾಸ್ತಿ ಕೆಳಗೂ ಬಂದಿಲ್ಲ, ನ್ಯೂಟ್ರಲ್ ಆಗಿ ಹೆಂಡ್ ಆಗಿದೆ. ಮತ್ತು ಲಾಸ್ಟ್ ವೀಕು ಮತ್ತು ಲಾಸ್ಟ್ ವೀಕು 2 ವೀಕು ಚೆನ್ನಾಗಿತ್ತು ಮಾರ್ಕೆಟು. ಈ ವೀಕು ಹೆಂಗಾದರೂ ಆಗ್ಬೋದು, ಅಂದರೆ ಮಿಕ್ಸ್ಡ್ ರಿಯಾಕ್ಷನ್ ಇರುತ್ತೆ ಮಾರ್ಕೆಟಲ್ಲಿ ಅಂತ ಅನಿಸುತ್ತೆ. ಇವಾಗ ನಾನು ನೋಡಿದ್ನಲ್ಲ ಏನೇನು ಫ್ಯಾಕ್ಟರ್ಸ್ ಎಲ್ಲ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಇದೆಲ್ಲ ಫ್ಯಾಕ್ಟರ್ಸ್ ನೋಡಿದ್ರೆ ಮಾರ್ಕೆಟ್ ಮಿಕ್ಸ್ಡ್ ರಿಯಾಕ್ಷನ್ ಅಂತ ಹೇಳ್ಬೋದು ಮಾರ್ಕೆಟ್. ಫ್ರೆಂಡ್ಸ್ ನೋಡಿದ್ರಲ್ಲ ಏನೇನು ಮಾರ್ಕೆಟ್ ಹೆಂಗಿರುತ್ತೆ ನೆಕ್ಸ್ಟ್ ವೀಕ್, ಮತ್ತು ಅದೇ ಫ್ಯಾಕ್ಟರ್ಸ್ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಮತ್ತು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ, ನೀವು ಕೂಡ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋ ಹಾಕೋದಕ್ಕೆ ನನಗೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.